ಲಿಂಬಾವಳಿ ಹೆಸರು ದುರ್ಬಳಕೆ ಮಾಡಿಕೊಂಡು ಇಲ್ಲಿಗಲ್ ಕಮರ್ಷಿಯಲ್ ಬಿಲ್ಡಿಂಗ್ ನಿರ್ಮಿಸಿದ ರಾಮಾಂಜನೇಯ. ಇಲ್ಲಿಗಲ್ ಲೇಔಟ್ ಓನರ್ ರಾಮಾಂಜನೇಯ ನಿರ್ಮಿಸಿದ ಅನಧಿಕೃತ ವಾಣಿಜ್ಯ ಕಟ್ಟಡ ಇದೇ ನೋಡಿ. ಭ್ರಷ್ಟ ಅಧಿಕಾರಿಗಳಿಗೆ ಲಂಚ ಕೊಟ್ಟು ನಿಂತಿರುವಂಥ ಬಿಲ್ಡಿಂಗು. ಆದರೆ ಇದಕ್ಕೆ ಯಾವುದೇ ಸೆಟ್ ಬ್ಯಾಕ್ ಇಲ್ಲ. ಈ ಭೂಮಿ ಬಿಲ್ಡಿಂಗ್ ಕಟ್ಟೋ ಮಾಡಿ ಯಾವುದು ಕನ್ವರ್ಷನ್ ಆಗಿಲ್ಲ. ಯಾವುದೋ ಮಣ್ಣಿನ ಟೆಸ್ಟ್ ಮಾಡಬೇಕಾಗತ್ತೆ, ಯಾವ ಟೆಸ್ಟು ಇಲ್ಲ. ಸಂಪೂರ್ಣವಾಗಿ ಅನಧಿಕೃತ SRB ಅಲೈಟ್ ಬಿಲ್ಡಿಂಗ್, ವಾಣಿಜ್ಯ ಕಟ್ಟಡ, ಲಕ್ಷಾಂತರ ರೂಪಾಯಿ ಬಾಡಿಗೆ ಬರುತ್ತೆ. ಇದಕ್ಕೆ ಜಾಸ್ತಿ ಬಲಿಷ್ಠವಾಗಿಲ್ಲ ಈ ಕಟ್ಟಡ ಅನ್ನೋದು ಕೂಡ ತಿಳಿದು ಬಂದಿದೆ. ಈ ಕುರಿತಂತೆ ನಾವು ಸ್ಥಳೀಯ ಕೆಲ ಅಧಿಕಾರಿಗಳನ್ನು ಮಾತಾಡಿಸ್ತೀವಿ. ಅಧಿಕಾರಿಗಳು ನೇರವಾಗಿ ಹೇಳಿದರು, ಇದೊಂದು ಅನಧಿಕೃತ ಬಿಲ್ಡಿಂಗ್ ಸರ್. ನಾ ಡಾಕ್ಯುಮೆಂಟ್ ಕೇಳಿದ್ವಿ ನಾವು ಯಾವುದಕ್ಕೂ, ಸರ್ ಇದ್ರ ಬಗ್ಗೆ ಏನೋ ಡಾಕ್ಯುಮೆಂಟ್ ಇದೆಯಾ? ಆ ಸರ್ ಅನ್ನು ಬಾತು ಕೊಡೋದು, ಸರ್ ಅದಕ್ಕೆ ಡಾಕ್ಯುಮೆಂಟ್ ಇದ್ರೆ ತಾನೇ ಕೊಡೋದು ಸರ್. ಡಾಕ್ಯುಮೆಂಟೇ ಇಲ್ಲ ಸರ್. ಈ SRB ಅಲೈಟ್ ಬಿಲ್ಡಿಂಗ್ ಮುಂಭಾಗದಲ್ಲಿ ನೀವು ಗಮನಿಸ್ಬೋದು, ದೊಡ್ಡದಾಗಿ ಬ್ಯಾನರ್ ಇದೆ. ಹೈಕೋರ್ಟಲ್ಲಿ ಕೆಲವು ವರ್ಷಗಳಿಂದ ಆದೇಶ ಆಗಿದೆ ಬ್ಯಾನರ್ಗಳನ್ನ ಬಳಸುವಂತಿಲ್ಲ. ಬಟ್ ಇನ್ನು ಕೈ ಮುಕ್ಕೊಂಡಿರೋ ಫೋಟೋ ಇದೆ. ಯಾಕಂದರೆ ಅದನ್ನು ನಾನೊಬ್ಬ ರಾಜಕಾರಣಿ ಯಾರು ಬಂದರೂ ನೋಡಿ ಹೋಗ್ಬೋದು. ಭೂಸಾಯಿ ಚರಣ್ ಲೇಔಟ್ನಲ್ಲಿ ರಾಜಕಾಲುವೆ ಕಬಳಿಸಿದ ವಿಚಾರವಾಗಿ ಅಲ್ಲಿ ಮಳೆ ಬಂದಾಗ ನೀರು ನಿಂತ್ಕೊಂಡಿರುವಂಥದ್ದು, ಅಲ್ಲಿನ ಸ್ಥಳೀಯ ಒಂದು ಅಪಾರ್ಟ್ಮೆಂಟ್ನಲ್ಲಿ ಮೀಟಿಂಗ್ ಇದ್ದಾಗ ಇದೇ ಲಿಂಬಾವಳಿಯವರು ಇದನ್ನು ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡ ವಿಷಯ ನಮಗೆ ಮೊನ್ನೆ ಅಷ್ಟೇ ಗೊತ್ತಾಗ್ತಾ ಇದೆ. ಈ ವಿಚಾರದಲ್ಲಿ ನಾವು ಲಿಂಬಾವಳಿಯವ್ರನ್ನ ಬೇಷ್ ಅನ್ನಬೇಕಾಗುತ್ತೆ. ಯಾಕಂದ್ರೆ ನೋಡಿ, ತಪ್ಪು ಅಂದಾಗ ನಾವು ತಪ್ಪು ಅಂತ ಹೇಳ್ತೀವಿ, ಅವ್ರು ಒಳ್ಳೆ ಕೆಲಸ ಮಾಡಿದಾಗ ನಾವು ಬೇಷ್ ಅನ್ನಲೇಬೇಕು. ಅಂದೇ ಇದ್ರೆ ಅದನ್ನು ಮಾರ್ತಿಲ್ಲ. ಪ್ರತಿಯೊಂದಕ್ಕೂ ದೂರುವಂಥದ್ದು ನಮ್ಮ ಪತ್ರಿಕಾ ಧರ್ಮ ಅಲ್ಲ, ಮಾಧ್ಯಮದ ಧರ್ಮ ಅಲ್ಲ. ಏನಪ್ಪ ಅವನು ಬಡವರಿಗೇನು ಸಹಾಯ ಮಾಡೋನಂತಲ್ಲ, ಪಾಪ ಪುಣ್ಯದ ಲೆಕ್ಕ ಇಲ್ಲ ಅವನಿಗೆ. ಊಟ ಮಾಡಿದ ಕೈ ಕೂಡ ಹಿಂಗೆ ಕಾಯಾಗಿ ಹಿಂಗೆ ಅನ್ನಲ್ಲ ಅಂತ ಕಂಜೂಸ್ ಮನುಷ್ಯ ಅವನು. ಹಾಕಿ ನ್ಯೂಸ್ ಅಂತ. ಬಟ್ ಯಾರು ಯಜಮಾನರು ಇದ್ರು, ಸಿಮ್ಸಂದ್ರ, ಕುಂಬೇನಗರ, ಬೆಳತೂರು, ಈ ಕಡೆ ಎಲ್ಲ ಯಾರ ಜೊತೆ ಯಾರು ಎಮ್ಮೆ ಮೇಯಿಸ್ತಾ ಇದ್ರು, ಯಾರು ಹಸು ಮೇಯಿಸ್ತಾ ಇದ್ರು, ಹಾಲು ಕರಿತಾ ಇದ್ರು, ಯಾರು ಸರಾಯಿ ಸೆಕೆಂಡ್ ಹ್ಯಾಂಡ್ ಸರಾಯಿ ಮಾರ್ತಾ ಇದ್ರು, ಅದೆಲ್ಲ ಗೊತ್ತಿದೆ ನನಗೆ. ಬೈತಿ ಬಸವರಾಜಿಗೆ ಫೋನ್ ಮಾಡಿ, MTV ಫೋನ್ ಮಾಡಿ ಎತ್ತಂಗಡಿ ಮಾಡಿಸ್ತಾನ ಅಂತ ಮಾತನ್ನು ಕೂಡ ಹೆದರ್ಸ್ತಾನಂತೆ. ಇಂಥ ಕೆಟ್ಟ ರಾಜಕಾರಣಿಗೆ ಬೈತಿ ಬಸವರಾಜ್ ಸಪೋರ್ಟಿವ್ ಆಗಿದ್ದಾರ, MTV ನಾಗರಾಜ್ ಸಪೋರ್ಟಿವ್ ಆಗಿದ್ದಾರ ಅನ್ನೋದು ನಮಗೆ ಬಹಳ ಆಶ್ಚರ್ಯ ಕೆಲಸ. ಸ್ನೇಹಿತರೆ ನಮಸ್ಕಾರ. ಇವತ್ತಿನ ವಿಶೇಷ ವರದಿ ಕೂಡ ಭೂಗಳ ಕುರಿತಾದಂತಾಗಿದೆ. ಅದು ಮಾದೇಪುರ ಕ್ಷೇತ್ರದಲ್ಲಿ ಅನಧಿಕೃತವಾಗಿ ಲೇಔಟ್ಗಳನ್ನು ಮಾಡಿ 106 ಕೋಟಿ ಕಬಳಿಸಿ ತನ್ನ ಸ್ವಾರ್ಥಕ್ಕಾಗಿ ರಾಜಕಾರಣವನ್ನು ಮಾಡುತ್ತಿರುವಂತಹ ರಾಮಾಂಜನೇಯ, ಅಂದರೆ ಕುಂಬೇನಗರದ ರಾಮಾಂಜಿ. ಈತ ಸ್ಥಳೀಯ BJP ಕಾರ್ಯಕರ್ತ. ಒಂದು ನಮಗೆ ಇತ್ತೀಚೆಗೆ ಬಂದಂಥ ವರದಿ ಅಂದರೆ, ಈ ರಾಮಾಂಜನೇಯ BJP ಕಾರ್ಯಕರ್ತನಾಗಿದ್ದು ತನ್ನ ಸ್ವಾರ್ಥಕ್ಕಾಗಿ ಇವನು ಕಾಂಗ್ರೆಸ್ ತೊರೆದು BJP ಬಂದಿರುವಂಥದ್ದು ಕನ್ಫರ್ಮ್. ಅಂದರೆ ಕಾರ್ಪೊರೇಟರ್ ಆಗಬೇಕಾಗುವಂಥದ್ದು. ಅದಕ್ಕಾಗಿ BJP ಸೇರಿಕೊಂಡಿದ್ದು. ಈತನ ಭೂಗಳತನ, ರಾಜಕಾಲುವೆ ಕಬಳಿಸಿದ್ದು ಈ ಹಿಂದೆ ಶಾಸಕರಾಗಿದ್ದಂತಹ ಅರುಳ್ ಲಿಂಬಾವಳಿ ಗಮನಕ್ಕೆ ಬಂದಿದೆ. ಬಂದಾಗ ಇದೇ ಬೆಳತೂರು, ಈ ಹಿಂದೆ ನಾವು ಪ್ರಸಾರ ಮಾಡಿದ್ದೀವಲ್ಲ, ಭೂಸಾಯಿ ಚರಣ್ ಲೇಔಟ್ನಲ್ಲಿ ರಾಜಕಾಲುವೆ ಕಬಳಿಸಿದ ವಿಚಾರವಾಗಿ ಅಲ್ಲಿ ಮಳೆ ಬಂದಾಗ ನೀರು ನಿಂತ್ಕೊಂಡಿರುವಂಥದ್ದು, ಅಲ್ಲಿನ ಸ್ಥಳೀಯ ಒಂದು ಅಪಾರ್ಟ್ಮೆಂಟ್ನಲ್ಲಿ ಮೀಟಿಂಗ್ ಇದ್ದಾಗ ಇದೇ ಲಿಂಬಾವಳಿಯವರು ಇದನ್ನು ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡ ವಿಷಯ ನಮಗೆ ಮೊನ್ನೆ ಅಷ್ಟೇ ಗೊತ್ತಾಗ್ತಾ ಇದೆ. ಈ ವಿಚಾರದಲ್ಲಿ ನಾವು ಲಿಂಬಾವಳಿಯವ್ರನ್ನ ಬೇಷ್ ಅನ್ನಬೇಕಾಗುತ್ತೆ. ಯಾಕಂದರೆ ನೋಡಿ, ತಪ್ಪು ಅಂದಾಗ ನಾವು ತಪ್ಪು ಅಂತ ಹೇಳ್ತೀವಿ, ಅವ್ರು ಒಳ್ಳೆಯ ಕೆಲಸ ಮಾಡಿದಾಗ ನಾವು ಬೇಷ್ ಅನ್ನಲೇಬೇಕು. ಅಂದೇ ಇದ್ದರೆ ಅದನ್ನು ಮಾತನಾದ್ರ ಪ್ರತಿಯೊಂದಕ್ಕೂ ದೂರುವಂಥದ್ದು ನಮ್ಮ ಪತ್ರಿಕಾ ಧರ್ಮ ಅಲ್ಲ, ಮಾಧ್ಯಮದ ಧರ್ಮ ಅಲ್ಲ. ಈ ವಿಚಾರದಲ್ಲಿ ಲಿಂಬಾವಳಿಯವರು ಆವಾಗ ಶಾಸಕರಾಗಿದ್ದಾಗ ಇದೇ ಭೂಸಾಯಿ ಚರಣ್ ಲೇಔಟ್ ಪಕ್ಕದಲ್ಲಿ ಮಳೆ ಬಂದು ರಸ್ತೆ ಎಲ್ಲ ಅಧ್ವಾನ ಆಗಿ ಅಪಾರ್ಟ್ಮೆಂಟ್ಗಳು ನೀರು ನುಗ್ಗಿದಾಗ, ಮೀಟಿಂಗ್ ಮಾಡಿದಾಗ ಅಪಾರ್ಟ್ಮೆಂಟ್ ನಿವಾಸಿಗಳ ಎದುರಲ್ಲಿ ದೂರು ಬಂದಾಗ ಇದೇ ರಾಮಾಂಜಿಗೆ
ತಿಳಿ ಹೇಳ್ತಾರೆ ಅದೆಲ್ಲ ಸರಿ ಮಾಡ್ಕೋ ಅಂತ, ಮಾಡಬೇಡ ಅದನ್ನೆಲ್ಲ ತೆರವು ಮಾಡುವಂತ. ನೋಡಿ ಅಷ್ಟೆಲ್ಲ ತಿಳಿ ಹೇಳಿದರೂ ಕೂಡ ಈತ ತನ್ನ ದುರ್ವರ್ತನೆ ದುಂಡಾವರ್ತನೆ ಹೇಳಿದ್ರಲ್ಲ, ತನ್ನಿಂದ ಬೇರೆ ರಾಜಕಾರಣಿ ಇದ್ದಾರೆ, ಇವರೆಲ್ಲ ಮತ್ತೊಬ್ಬರು ಹಾಗೆ ಹೀಗೆ ಬಳಸ್ಕೊಂಡಿರೋದು ನಮ್ಮ ಗಮನಕ್ಕೆ ಬಂದಿದೆ. ಇತ್ತೀಚೆಗಿನ ವರದಿ ಹಾಕಿದಾಗೂ ಅಷ್ಟೇ ತಾನೊಬ್ಬ ಕರ್ನಾಟಕದಲ್ಲಿ ಪ್ರತಿಷ್ಠಿತ ಜನಾಂಗಕ್ಕೆ ಸೇರಿದವನು, ಅಂಥವನು ಇಂಥವು ನನ್ನ ಹಿಂದೆ ಇಂತಿಂಥ ರಾಜಕಾರಣಿಗಳಿದ್ದಾರೆ, ಮಾಜಿ ಸಚಿವರಿದ್ದಾರೆ ಅಂತೆಲ್ಲ ಹೇಳುವಂಥದ್ದು ಬೇರೆ ತನ್ನ ಸ್ನೇಹಿತರ ಕಡೆಯಿಂದ ನಮ್ಗೆ ಹೇಳಿಸ್ತಾನೆ. ಅದಕ್ಕೆಲ್ಲ ನಾವು ಕೇರ್ ಮಾಡೋದಿಲ್ಲ. ಜಾತಿ ರಾಜಕಾರಣ ಕಟ್ಕೊಂಡು ನಮಗೆ ಏನಾಗಬೇಕಾಗಿಲ್ಲ. ನಾವೇನು ಜಾತಿಗೆ ಹಣಪಟ್ಟಿ ಕಟ್ಕೊಂಡು ನಾವೇನು ಇಲ್ಲಿ ವರದಿಗಾರಿಕೆ ಆಗಲಿ ಪತ್ರಿಕೋದ್ಯಮಕ್ಕೆ ನಾವು ಬಂದವರಲ್ಲ. ಸದ್ಯಕ್ಕೆ ನಾವು ಡಿಜಿಟಲ್ ಮೀಡಿಯಾದಲ್ಲೂ ಅಷ್ಟೇ ಯಾವುದೋ ಜಾತಿ ಮತ ಧರ್ಮಗಳನ್ನು ನೋಡಿಕೊಂಡು ನಾವು ಕಾರ್ಯನಿರ್ವಹಿಸ್ತಾ ಇಲ್ಲ. ಏನಿದೆ ನೇರ ನೇರ, ತಪ್ಪಿದರೆ ತಪ್ಪು, ಸರಿ ಇದ್ದರೆ ಸರಿ. ಹಾಗಾಗಿ ಸ್ಥಳೀಯ ಶಾಸಕರಿಂದಲೂ ಕೂಡ ಚೀಮಾರಿ ಹಾಕ್ಸ್ಕೊಂಡು ಇಲ್ಲಿಗೆ ಲೇಔಟ್ಗಳನ್ನ ಮಾಡಿಕೊಂಡು ಅಮಾಯಕರಿಗೆ ತಾನೊಬ್ಬ ಮುಖಂಡ ತನ್ನ ಹತ್ರ ಸೈಟ್ ತೊಗೊಂಡ್ರೆ ಯಾವುದೂ ತೊಂದರೆ ಇಲ್ಲ ಅಂಥೇಳಿ ಉಂಡೆ ನಾಮ ಹಾಕ್ತಾ ಇರುವಂಥ ರಾಮಾಂಜನೇಯ ಇನ್ನೊಂದು ಮುಖವನ್ನು ಈಗ ತೆರೆದಿರ್ತಾ ಇದ್ದೀನಿ. ಅದೇನಪ್ಪ ಅಂದರೆ ಈತ ಅನಧಿಕೃತ ಲೇಔಟ್ಗಳನ್ನಷ್ಟೇ ಮಾಡುವಂಥವನಲ್ಲ, ಅನಧಿಕೃತ ಬಿಲ್ಡಿಂಗ್ಗಳನ್ನು ಕಟ್ಟಿ 106 ಜನರ ಅಂದರೆ ಜನರ ಜೀವಗಳ ಜೊತೆಗೆ ಚೆಲ್ಲಾಟ ಆಡ್ತಾ ಇರುವಂತಹ ಕೆಟ್ಟ ವ್ಯಕ್ತಿ ಅನ್ನೋದನ್ನು ನಾವು ನೇರವಾಗಿ ಹೇಳ್ತೀವಿ. ಇದನ್ನು ನಾವಷ್ಟೇ ಹೇಳೋದಲ್ಲ, ಸ್ಥಳೀಯ ಜನರು ಕೂಡ ಹೇಳ್ತಾರೆ. ನಾವು ನಿನ್ನೆ ಅಷ್ಟೇ ನಾವು ಬೆಳ್ತೂರು ಕಾಲೋನಿ ಕಡೆ ಹೋಗಿದ್ವಿ. ಅದು ಸ್ಥಳೀಯರ ದೂರು ಬಂತು, ಸರ್ ರಾಮಾಂಜನೇಯ ಭೂಶಾಹಿ ಚರಣ್ ಲೇಔಟನ್ನು ಅನಧಿಕೃತವಾಗಿ ಮಾಡಿದ್ದಷ್ಟೇ ಅಲ್ಲ, ಇಲ್ಲೊಂದು ದೊಡ್ಡ ಬಿಲ್ಡಿಂಗ್ ಇದೆ ಬನ್ನಿ, ಇದಕ್ಕೆ ಯಾವುದೇ ಡಾಕ್ಯುಮೆಂಟ್ ಇಲ್ಲ, ಸೆಟ್ ಬ್ಯಾಕ್ ಇಲ್ಲ, ಅನಧಿಕೃತವಾಗಿ ಇರುವಂಥ ಬಿಲ್ಡಿಂಗ್ ಕಟ್ಟಿದ್ದಾನೆ ನೋಡಿ. ಎಸ್ ಆರ್ ಬಿ ಅಲೈಟ್ ಅಂತ ಬೆಳ್ತೂರು ಕಾಲನಿಯ ಸಪ್ತಗಿರಿ ಲೇಔಟ್ ಹತ್ರ ಇದೆ. ಇದು ಸಂಪೂರ್ಣವಾಗಿ ಇಲ್ಲಿಗಲ್ ಅಂತ ತಿಳಿದು ಬಂದಿದೆ. ಇದಿವತ್ತು ನಿಂತಿದೆ ಅಂದರೆ ಭ್ರಷ್ಟ ಅಧಿಕಾರಿಗಳಿಗೆ ಲಂಚ ಕೊಟ್ಟು ನಿಂತಿರುವಂಥ ಬಿಲ್ಡಿಂಗು. ಆದರೆ ಇದಕ್ಕೆ ಯಾವುದೇ ಸೆಟ್ ಬ್ಯಾಕ್ ಇಲ್ಲ, ಈ ಭೂಮಿ ಬಿಲ್ಡಿಂಗ್ ಕಟ್ಟೋ ಮಾಡಿ ಯಾವುದೋ ಕನ್ವರ್ಷನ್ ಆಗಿಲ್ಲ, ಯಾವುದೋ ಯಾವುದು ಮಣ್ಣಿನ ಟೆಸ್ಟ್ ಮಾಡಬೇಕಾಗತ್ತೆ, ಯಾವ ಟೆಸ್ಟೂ ಇಲ್ಲ, ಸಂಪೂರ್ಣವಾಗಿ ಅನಧಿಕೃತ SRB ಅಲೈಟ್ ಬಿಲ್ಡಿಂಗ್, ವಾಣಿಜ್ಯ ಕಟ್ಟಡ, ಲಕ್ಷಾಂತರ ರೂಪಾಯಿ ಬಾಡಿಗೆ ಬರುತ್ತೆ. ಏನಂದ್ರೆ ಏನೂ ಇಲ್ಲ ಡಾಕ್ಯುಮೆಂಟು ಅನ್ನೋದನ್ನು ಬೆಳ್ತೂರಿನ ಕಾಲೋನಿಯ ಜನರು ನಮ್ಮ ಬಳಿ ಹೇಳಿದ್ದಾರೆ. ಹೇಳಿದ ಮೇಲೆ ನಾವು ಹೋದ್ವಿ, ಸ್ಥಳಕ್ಕೆ ನೋಡಿದ್ವಿ. ಒಳ್ಳೆ ಬೆಂಕಿಪಟ್ಟಣ ಥರ ಆಕಾರಲ್ಲಿದ್ದ ಬಿಲ್ಡಿಂಗ್ ಇದೆ. ಮೊನ್ನೆ ಅಷ್ಟೇ KR-ಪುರಮಲ್ಲೊಂದು ಬಿಲ್ಡಿಂಗ್ ಬಿದ್ದಿದೆ, ಸಾಕಷ್ಟು ಸಾವು ನೋವುಗಳಾಗಿದೆ. ಅಂಥದ್ದೇ ಘಟನೆ ನಡೆಯೋದರಲ್ಲಿ ಸಂಶಯನೇ ಇಲ್ಲ. ಯಾಕಂದರೆ ಕಬ್ಬಿಣ ಪೆಟ್ಟಿಗೆ ಇದ್ದಂಗಿದೆ ಇದು, ಬೆಂಕಿಪಟ್ಟಣ ಅಂತೀವಲ್ಲ ಪೆಟ್ಟಿಗೆ ಥರ ಇದೆ. ಇದಕ್ಕೆ ಜಾಸ್ತಿ ಬಲಿಷ್ಠವಾಗಿಲ್ಲ ಈ ಕಟ್ಟಡ ಅನ್ನೋದು ಕೂಡ ತಿಳಿದು ಬಂದಿದೆ. ಈ ಕುರಿತಂತೆ ನಾವು ಸ್ಥಳೀಯ ಕೆಲ ಅಧಿಕಾರಿಗಳನ್ನು ಮಾತಾಡಿಸ್ತೀವಿ. ಅಧಿಕಾರಿಗಳು ನೇರವಾಗಿ ಹೇಳಿದರು, ಇದೊಂದು ಅನಧಿಕೃತ ಬಿಲ್ಡಿಂಗ್ ಸರ್, ನಾ ಡಾಕ್ಯುಮೆಂಟ್ ಕೇಳ್ತೀವಿ ನಾವು ಯಾವುದಕ್ಕೂ, ಸರ್ ಇದ್ರ ಬಗ್ಗೆ ಏನೋ ಡಾಕ್ಯುಮೆಂಟ್ ಇದೆಯಾ, ಆ ಸರ್ ನಂಬರ್ ತಗೊಂಡೋದಾಗ, ಸರ್ ಅದಕ್ಕೆ ಡಾಕ್ಯುಮೆಂಟ್ ಇದ್ದರೆ ತಾನೇ ಕೊಡೋ ಸರ್, ಡಾಕ್ಯುಮೆಂಟೇ ಇಲ್ಲ ಸರ್. ಏನಾದರೂ ಹೋದರೆ ನಾನು MTB ಕಡೆಯವನು, ನಾ ಬಸವರಾಜ್ ಕಡೆಯವನು ಅಂತೇಳಿ ಹೆದರ್ಸ್ತಾನೆ ಸರ್ ರಾಮಾಂಜಿ ಅಂತ ಒಬ್ಬ ಅಧಿಕಾರಿ ಪಾಪ ಅವಲತ್ಕೊಂಡು ಹೇಳಿದ್ರು. ಈ ಘಟನೆ ಕೇಳಿದಾಗ ನಿಜವಾಗ್ಲೂ ಹೇಳ್ತೀನಿ, ಕೆಲವು ಪ್ರಾಮಾಣಿಕ ಅಧಿಕಾರಿಗಳು ಇಂತಹ ರಾಮಾಂಜನೇಯ ಹತ್ರ ಹೇಗೋದು ಭಾಳ ಕಷ್ಟ ಇದೆ. ಪ್ರಾಮಾಣಿಕ ವ್ಯಕ್ತಿಗಳು ಇವನ ಹತ್ರ ಆಗೋದೇ ಇಲ್ಲ. ಬೈರ್ತಿ ಬಸವರಾಜಿಗೆ ಫೋನ್ ಮಾಡಿ, MTB ಫೋನ್ ಮಾಡಿ ಎತ್ತಂಗಡಿ ಮಾಡಿಸ್ತಾನೋ ಅಂತ ಮಾತನ್ನು ಕೂಡ ಹೆದರ್ಸ್ತಾನಂತೆ. ಇಂಥ ಕೆಟ್ಟ ರಾಜಕಾರಣಿಗೆ ಬೈರ್ತಿ ಬಸವರಾಜ್ ಸಪೋರ್ಟಿವ್ ಆಗಿದ್ದಾರಾ, MTB ನಾಗರಾಜ್ ಸಪೋರ್ಟಿವ್ ಆಗಿದ್ದಾರಾ ಅನ್ನೋದು ನಮಗೆ ಭಾಳ ಆಶ್ಚರ್ಯಕರ ಸಂಗತಿ. ಯಾಕಂದರೆ ನಾವು ತಿಳಿದು ಬಂದಂಥ ವ್ಯಕ್ತಿ ಅವರು ಆ ಥರದವರು ಸಪೋರ್ಟ್ ಮಾಡಲ್ಲ ಅಂದ್ಕೊಂಡಿದ್ದೀನಿ. ಅಥವಾ ಇವನು ಅವ್ರ ಹೆಸರು ದುರುಪಯೋಗ ಪಡ್ಕೊತಾ ಇದ್ದಾನ ರಾಮಾಂಜಿ ಅನ್ನೋದನ್ನು ಕೂಡ ನಾವು ಕೆದಕಿ ಮಾಹಿತಿಯನ್ನು ಕಲೆ ಹಾಕಬೇಕಾಗಿದೆ. ಸದ್ಯಕ್ಕೆ ಈ ಬಿಲ್ಡಿಂಗು ಬೆಳ್ತೂರು ಕಾಲನಿ ಸಪ್ತಗಿರಿ ಲೇಔಟ್ನಲ್ಲಿರುವಂಥ ಬಿಲ್ಡಿಂಗು ತುಂಬ ಕಳಪೆ ಗುಣಮಟ್ಟದ ಕಟ್ಟಡ ಅನ್ನೋದು ಸಾಬೀತಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಹತ್ರ ಕೆಲವು ಅಧಿಕಾರಿಗಳು ಮಾಹಿತಿಯನ್ನು ನೀಡಿದ್ದಾರೆ. ಅಷ್ಟೇ ಸಾಕು ನಮಗೆ. ಅಧಿಕಾರಿಗಳ ಮಾಹಿತಿನೇ ನಮಗೆ ಕನ್ಫರ್ಮ್, ಸ್ಥಳೀಯರು ಹೇಳೋ ದೂರುಗಳೇ ನಮಗೆ ಖಚಿತ ಮಾಹಿತಿ. ಇವ್ರ ಹತ್ರ ಕೇಳಿದ್ರೆ ಅವ್ರು ಸತ್ಯ ಒಪ್ಕೊಳ್ತಾರಾ? ಇಲ್ಲ, ಒಪ್ಕೊಳ್ಳಲ್ಲ. ಜನರು ಸತ್ಯ ಹೇಳ್ತಾರೆ. ಯಾಕಂದರೆ ಅಲ್ಲಿ ಹುಟ್ಟು ಬೆಳೆದಂಥ ಜನಗಳಿದ್ದಾರೆ, 60 ವರ್ಷದ ವಯಸ್ಸಾದವರು ಹೇಳಿದ್ದಾರೆ ನಮಗೆ ಈ ಭೂಮಿ ಏನಿತ್ತು, ಏನಾಗಿದೆ, ಈ ಕಟ್ಟಡವನ್ನು ಹೆಂಗೆ ಕಟ್ಟದ ಅಂತ. ಈ SRB ಅಲೈಟ್ ಬಿಲ್ಡಿಂಗ್
ಮುಂಭಾಗದಲ್ಲಿ ನೀವು ಗಮನಿಸ್ಬೋದು, ದೊಡ್ಡದಾಗಿ ಬ್ಯಾನರ್ ಇದೆ. ಹೈಕೋರ್ಟಲ್ಲಿ ಕೆಲವು ವರ್ಷಗಳಿಂದ ಆದೇಶ ಆಗಿದೆ, ಬ್ಯಾನರ್ಗಳನ್ನ ಬಳಸುವಂತಿಲ್ಲ. ಬಟ್ ಇದನ್ನು ಕೈ ಮುಕ್ಕೊಂಡಿರೋ ಫೋಟೋ ಇದೆ. ಯಾಕಂದರೆ ಅದನ್ನು ತಾನೊಬ್ಬ ರಾಜಕಾರಣಿ, ಯಾರು ಬಂದರೂ ನೋಡಿ ಹೋಗ್ಬೇಕು, ಅಧಿಕಾರಿಗಳು ಭಯ ಬಿದ್ದು. ಯಾರು ಮೊನ್ನೆ ಅದೇ ಇದೇ ಬಿಲ್ಡಿಂಗು ಇದಕ್ಕೆ ಹೋಗಿದ್ವಿ, ಹೇಳಿದ್ರು ಅವರು ವಯಸ್ಸಾದರು, ಏನಪ್ಪ ಅವನು ಬಡವ್ರಿಗೇನು ಸಹಾಯ ಮಾಡೋನಂತಲ್ಲ, ಪಾಪ ಪುಣ್ಯದ ಲೆಕ್ಕ ಇಲ್ಲ ಅವನಿಗೆ, ಊಟ ಮಾಡಿದ ಕೈಯಿಂದ ಕೂಡ ಹಿಂಗೆ ಕಾಯಾಗಿ ಹಿಂಗೆ ಅನ್ನಲ್ಲ ಅಂತ ಕಂಜೂಸ್ ಮನುಷ್ಯ ಅವನು, ಹಾಕಿ ನ್ಯೂಸ್ ಅಂದ. ಬಟ್ ಯಾರೋ ಯಜಮಾನರು ಮೀಡಿಯಾದವ್ರ ತಕ್ಷಣ ಬಂದು ತುಂಬ ಬೇಜಾರಾಯಿತು. ಅದೇ ಅವರ ಸ್ನೇಹಿತರು ಹೇಳಿದ್ರು, ಅವನು ಹಾಗೆ ಹೀಗೆ ದಾನ ಧರ್ಮ ಮಾಡ್ತಾನೆ ಅಂತವ್ ನಿಂತವನು ಅಂತ. ಬಟ್ ನಾವಲ್ಲಿ ವಾಸ್ತವವಾಗಿ ಕುಂಬೆ ನಗರಕ್ಕೆ ಹೋದರೆ ಅಲ್ಲಿ ಹೇಳೋ ಜನ ಬೇರೆ ಇರ್ತಾರೆ. ಊಟ ಮಾಡಿದ ಕೈ ಹಿಂಗೆ ಕಾಗೆಗಳು ಕೂಡ ಹಿಂಗೆ ಅನ್ನಲ್ಲ ಮನುಷ್ಯ ಅಂತ, ಚೆನ್ನಾಗಿ ನೆಕ್ಕಿಬಿಡ್ತಾನಂತೆ, ಆಮೇಲೆ ತೊಳೆಯೋದಂತೆ. ಈ ಥರದನ್ನೆಲ್ಲ ಸ್ಥಳೀಯರು ಹೇಳ್ತಾರೆ ನಮಗೆ, ನಾವು ನೋಡಿಲ್ಲ, ಅದು ನೇರವಾಗಿ ಹೇಳ್ತೀವಿ, ನಾವಂತೂ ನೋಡಿಲ್ಲ, ಆ ಮನುಷ್ಯ ನೇರವಾಗಿ ಇದುವರೆಗೂ ನಾನು ನೋಡಿಲ್ಲ. ಹನುಮಂತ ಯಾರು ಅಂತ ಕಂಡುಹಿಡಿದಾನಲ್ಲ ಗೊತ್ತಿಲ್ಲ ಅವನಿಗೆ. ಬಟ್ ಒಂದಾನೊಂದು ಕಾಲದಲ್ಲಿ ಗಮನಿಸಿದ್ದೀನಿ, ಆತ್ಮ ಎಲ್ಲಿ ಏನು ಮಾಡ್ತಾಯಿದ್ರು, ಆತನ ಸ್ನೇಹಿತರ ಜೊತೆ ಏನು ಮಾಡ್ತಾಯಿದ್ರು, ಚೀಮಚಂದ್ರ, ಕುಂಬೆನಗರ, ಬೆಳತೂರು, ಈ ಕಡೆ ಎಲ್ಲ ಯಾರ್ಯಾರ ಜೊತೆ ಯಾರು ಎಮ್ಮೆ ಮೇಯಿಸ್ತಾ ಇದ್ರು, ಯಾರು ಹಸು ಮೇಯಿಸ್ತಾ ಇದ್ರು, ಹಾಲು ಕರಿತಾ ಇದ್ರು, ಯಾರು ಸರಾಯಿ ಸೆಕೆಂಡ್ ಹ್ಯಾಂಡ್ ಸರಾಯಿ ಮಾರ್ತಾಯಿದ್ರು, ಅದೆಲ್ಲ ಗೊತ್ತಿದೆ ನಮಗೆ. ಮತ್ತಷ್ಟು ಮಾಹಿತಿಗಳು ನನಗೆ ಈತನಿಂದ ಯಾರಿದ್ದಾರೆ, ಯಾವ ರಾಜಕಾರಣಿ ಇದ್ದಾರೆ ಇಲ್ವೋ, ಅಥವಾ ಕೆಲ ರಾಜಕಾರಣಿಗಳ ಹೆಸರನ್ನು ಈತನ ದುರುಪಯೋಗಪಡಿಸಿಕೊಂಡು ತನ್ನ ಸ್ವಾರ್ಥ ಸಾಧನೆಯನ್ನು ಸಾಧಿಸ್ತಾ ಇದ್ದೇನೆ ಅನ್ನೋದ್ರ ಬಗ್ಗೆ ಮತ್ತಷ್ಟು ಮಾಹಿತಿಗಳೊಂದಿಗೆ ಮತ್ತೊಮ್ಮೆ ಭೇಟಿಯಾಗೋಣ. ನಮಸ್ಕಾರ.